ಹರಿ ಓಂ. ರಾಮಾನುಜದಯಾ ಪಾತ್ರಂ ಜ್ಞಾನವೈರಾಗ್ಯಭೂಷಣಂ ಶ್ರೀಮದ್ವೆಂಕಟನಾಥಾರ್ಯಂ ವಂದೇ ವೇದಾಂತದೇಶಿಕಂ. ಶ್ರೀಪಾದುಕಾಸಹಸ್ರ ಪದ್ಯ 39 ಪ್ರಭಾವ ಪದ್ಧತಿ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಪದ್ಯ ಹೀಗಿದೆ. ಯೋಷಿದ್ಭೂತ ದೃಶ್ಯಂತ್ಯಪೋಢ ಶಕಟಸ್ಥೇಮಾನಿ ವೈಮಾನಿಕಾ ಸ್ರೋತಸ್ವಿನ್ಯುಪಲಂಭನಾನಿ ಬಸಿತೋದಂಚತ್ ಪರೀಕ್ಷಂತಿ ಚ ದೂತ್ಯಾದಿಷ್ವಪಿ ದುರ್ವಚಾನಿ ಪದಯೋಃ ಕೃತ್ಯಾನಿ ಮತ್ವೇವ ಯತ್ ಧತ್ತೇ ತತ್ಪ್ರಣಯಂ ತದೇವ ಚರಣತ್ರಾಣಂ ಋಣೇ ರಂಗಿಣಃ. ಯಾವ ಪಾದಗಳು ಮೊದಲು ಹೆಂಗಸಾಗಿದ್ದು ಕಲ್ಲಾಗಿದ್ದವಳನ್ನು ಮತ್ತೆ ಹೆಂಗಸನ್ನಾಗಿ ಮಾಡಿತೋ, ಯಾವ ಪಾದಗಳು ಶಕಟಾಸುರನನ್ನು ನಾಶಪಡಿಸಿತೋ, ಯಾವ ಪಾದದಿಂದ ದೇವತೆಗಳಿಗೆ ಗಂಗೆ ದೊರಕುವಂತಾದಳೋ, ಯಾವ ಪಾದದಿಂದ ಸತ್ತು ಕರುಕಲಾಗಿ ಹುಟ್ಟಿದ ಪರೀಕ್ಷಿತ್ ಮರುಜನ್ಮ ಪಡೆದನೋ, ಪಾಂಡವರಿಗಾಗಿ ದುರ್ಯೋಧನನಲ್ಲಿ ದೂತನಾಗಿ ಹೋದ ಕೃಷ್ಣನ ಪಾದಗಳು ಯಾವ ಸೌಲಭ್ಯವನ್ನು ಪ್ರಕಾಶಿಸಿತೋ, ವರ್ಣಿಸಲು ಅಸಾಧ್ಯವಾದ ಅಂತಹ ಪಾದಗಳು ಯಾವುದನ್ನು ಪ್ರೇಮದಿಂದ ಧರಿಸಿದೆಯೋ ಅಂತಹ ರಂಗನಾಥನ ಪಾದುಗಳನ್ನೇ ರಕ್ಷಿಸುವ ಪಾದುಕೆಗಳನ್ನು ನನಗೆ ಒಳಿತು ಮಾಡು ಎಂದು ಕೇಳಿಕೊಳ್ಳುತ್ತೇನೆ ಎಂದಿದ್ದಾರೆ ವೇದಾಂತ ದೇಶಿಕರು. ಭಗವಂತನ ಮುಖ್ಯವಾದ ನೆಲೆಗಳು 5: ಪರ, ವ್ಯೂಹ, ವಿಭವ, ಅರ್ಚ ಮತ್ತು ಹೃದ. ಶ್ರೀ ವೇದಾಂತ ದೇಶಿಕರು ಇಲ್ಲಿ ವಿಭವಾವತಾರದ 3 ಅವತಾರಗಳ ಮಹಿಮೆಯನ್ನು ಕೊಂಡಾಡಿದ್ದಾರೆ. ರಾಮ, ಕೃಷ್ಣ, ವಾಮನಾವತಾರಗಳಲ್ಲಿ ಶ್ರೀಪಾದಗಳ ಮಹಿಮೆಯನ್ನು ಹೇಳಿದ್ದಾರೆ. ಶ್ರೀ ವಾಲ್ಮೀಕಿ ರಾಮಾಯಣದಲ್ಲಿ ಬಾಲಕಾಂಡದಲ್ಲಿ ಬರುವ ಅಹಲ್ಯ ಶಾಪ ವಿಮೋಚನೆ ಕಥೆ ಎಲ್ಲರಿಗೂ ತಿಳಿದೇ ಇದೆ. ಅಹಲ್ಯ, ದ್ರೌಪದಿ, ತಾರಾ ಮಂಡೋದರಿ ಪಂಚಕನ್ಯಾ ಸ್ಮರೇ ನಿತ್ಯಂ ಮಹಾಪಾತಕನಾಶನಂ ಎನ್ನುತ್ತಾರೆ. ಇಲ್ಲಿ ಶ್ರೀರಾಮನ ಸೌಶೀಲ್ಯ, ಸೌಜನ್ಯ, ಸೌಲಭ್ಯ ಎಲ್ಲವೂ ವಿದಿತವಾಗುತ್ತದೆ. ಇಲ್ಲಿ ರಾಮನನ್ನು ಮೆಚ್ಚಿ ತಲೆದೂಗುತ್ತೇವೆ. ಆದರೆ ನಮಗೆ ಪ್ರಶ್ನೆ ಏಳುವುದೇ ಸೀತೆಯ ಅಗ್ನಿಪರೀಕ್ಷೆಯ ಸಮಯದಲ್ಲಿ ಮತ್ತು ಸೀತಾ ಪರಿತ್ಯಾಗದ ಸಮಯಗಳಲ್ಲಿ. ಮುಂದೊಂದಾಗಿ ನೋಡೋಣ. ತಾಟಕಿ ರಾಕ್ಷಸಿ, ಭಯೋತ್ಪಾದಕಿ, ದುಷ್ಟೆ ಎಂದು ತಿಳಿದಿದ್ದರೂ ಒಬ್ಬಳು ಸ್ತ್ರೀಯನ್ನು ಕೊಲ್ಲುವುದು ಹೇಗೆ ಎಂದು ಚಡಪಡಿಸಿದ ಕರುಣೆ ತುಂಬಿದ ಹೃದಯವಿದ್ದ ಶ್ರೀರಾಮ ಗುರುವಿನ ಆಜ್ಞೆಯನ್ನು ಒಮ್ಮೆಗೆ ಪಾಲಿಸಲಿಲ್ಲ. ನಂತರ ವಿಧಿಯಿಲ್ಲದೆ ದೇಶಕ್ಕಾಗಿ, ಪ್ರಜೆಗಳ ಕ್ಷೇಮಕ್ಕಾಗಿ ಎಂದು ಹೇಳುತ್ತಾ ಅವಳನ್ನು ವಧಿಸಿದ. ಅಹಲ್ಯೆಯ ವಿಷಯದಲ್ಲೂ ಅವಳು ಪತಿತೆಯಾದ್ದರಿಂದ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಎಂದು ತಿಳಿದು ಅವಳ ಶಾಪ ವಿಮೋಚನೆಗೆ ಮುಂದಾದ. ಅವಳು ಹೆಣ್ಣಾದ ಮರುಕ್ಷಣದಲ್ಲಿ ತಾನೇ ಮುಂದೆ ಹೋಗಿ ಅವಳ ಕಾಲಿಗೆರಗಿದ ಮಹಾನುಭಾವ ರಾಮ. ಒಂದೇ ರಾತ್ರಿಯಲ್ಲಿ ತನ್ನಿಂದ ಕೋಸಲದ ಸಿಂಹಾಸನವನ್ನೇ ಕಿತ್ತುಕೊಂಡು 14 ವರ್ಷ ಕಾಡು ಮೇಡುಗಳನ್ನು ಸುತ್ತಿ ಬಾ ಎಂದು ಹೇಳಿದ ಕೈಕೇಯಿಗೆ ಎದುರುತ್ತರ ನೀಡದೆ ಅಮ್ಮ ಹಾಗೇ ಮಾಡುತ್ತೇನೆ ಎಂದು ಕಾಡಿಗೆ ನಡೆದವನು ಶ್ರೀರಾಮ. ಅಷ್ಟೇ ಅಲ್ಲ, ತಮ್ಮ ಭರತನಿಗೆ, ಲಕ್ಷ್ಮಣನಿಗೆ ತಾಯಿ ಕೈಕೇಯಿಯನ್ನು ನಿಂದಿಸಬೇಡಿ ಎಂದು ಪದೇ ಪದೇ ಹೇಳುವಷ್ಟು ಹೃದಯ ವೈಶಾಲ್ಯ ಇದ್ದವನು ಶ್ರೀರಾಮ. ಮಂಥರೆಗೂ ಯಾವ ಶಿಕ್ಷೆಯನ್ನೂ ನೀಡಲಿಲ್ಲ ರಾಮ. ಸೀತೆಯನ್ನೇ ನುಂಗಲು ಬಂದ ಶೂರ್ಪಣಖಿ ಕಳೆದುಕೊಂಡದ್ದು ಕೇವಲ ಮೂಗು ಕಿವಿಗಳನ್ನು, ಪ್ರಾಣವನ್ನಲ್ಲ. ವಾಲಿಯನ್ನು ಕಳೆದುಕೊಂಡು ಅವನ ಹೆಂಡತಿ ತಾರೆ ಅಳುತ್ತಿದ್ದಾಗ ತಾನೂ ಜೊತೆಗೆ ಅತ್ತವನು ಶ್ರೀರಾಮ. ಬೇಡಿತಿ ಶಬರಿ ಕೊಟ್ಟ ಹಣ್ಣುಗಳನ್ನು ಕಣ್ಣಿಗೊತ್ತಿಕೊಂಡು ತಿಂದವನು ಶ್ರೀರಾಮ. ಮಂಡೋದರಿಯಾದರೂ ತನ್ನ ಗಂಡನನ್ನೇ ಕೊಂದ ರಾಮನನ್ನು ಕುರಿತು ಶ್ರೀರಾಮನು ಸರ್ವಜನರ ಹಿತಕ್ಕಾಗಿ ದೇವಶತ್ರುವಾದ ನಿನ್ನನ್ನು ಕೊಂದನು ಎಂದು ರಾಮನ ಗುಣಗಳನ್ನು ಹೊಗಳುತ್ತಾಳೆ. ಸ್ವತಃ ಸೀತೆಯೇ ಅರಣ್ಯಕಾಂಡದಲ್ಲಿ ರಾಮ, ಕ್ಷತ್ರಿಯರಿಗಿರಬಹುದಾದ ಒಂದು ಬಲಹೀನತೆಯಾದ ಪರಸ್ತ್ರೀ ವ್ಯಾಮೋಹವೆಂಬುದು ನಿನಗೆ ಇಲ್ಲವೇ ಇಲ್ಲ ಎನ್ನುತ್ತಾಳೆ. ತುಂಬ ಜನಗಳ ಒಂದು ಸಾಮಾನ್ಯ ಪ್ರಶ್ನೆ, ಹೆಂಗಸರಲ್ಲಿ ಅಪಾರ ಗೌರವವನ್ನಿಟ್ಟಿರುವ ದಯಾರ್ಧ ಹೃದಯವುಳ್ಳ ಕರುಣಾಲೂ ಎನಿಸಿಕೊಂಡ ಶ್ರೀರಾಮ ತನ್ನ ಹೆಂಡತಿ ಸೀತೆಯನ್ನೇ ಅಗ್ನಿಪರೀಕ್ಷೆಗೆ ಒಳಪಡಿಸಿದ್ದೇಕೆ? ಕೇಳಬೇಕಾದ ಪ್ರಶ್ನೆಯೇ. ಆದರೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಮೂಲವನ್ನು ಓದಿದವರಿಗೆ ಈ ಪ್ರಶ್ನೆ ಏಳುವುದೇ ಇಲ್ಲ. ವಾಲ್ಮೀಕಿಗಳು ಬರೆದ ರಾಮಾಯಣವನ್ನು ಸರಿಯಾಗಿ ಓದದ, ಅಲ್ಲಿಂದ ಇಲ್ಲಿಂದ ರಾಮನ ಕಥೆ ತಿಳಿದುಕೊಂಡಿರುವ ಜನರು ಮಾತ್ರ ಈ ಪ್ರಶ್ನೆ ಹಾಕುತ್ತಾರೆ. ಮೂಲ ರಾಮಾಯಣವನ್ನು ಕೂಲಂಕುಷವಾಗಿ ಓದಿದರೆ ಖಂಡಿತ ಇಂತಹ ಪ್ರಶ್ನೆಗಳು ತನ್ನಿಂದ ತಾನೇ ಮಾಯವಾಗುತ್ತದೆ. ಇನ್ನು ಮುಂದೆ
ವೇದಾಂತ ದೇಶಿಕರು ಶಕಟಾಸುರನನ್ನು ತನ್ನ ಪುಟ್ಟ ಪಾದಗಳಿಂದ ಒದ್ದು ಪುಡಿ ಪುಡಿ ಮಾಡಿದ ಮಹಿಮಾನ್ವಿತ ಪಾದ ಎಂದಿದ್ದಾರೆ. ಗಂಗೆಯನ್ನು ಸ್ವರ್ಗಕ್ಕೆ ತಂದ ಭಗವಂತನ ಪಾದಗಳ ಶ್ರೇಷ್ಠತೆಯನ್ನು ಹೇಳಿದ್ದಾರೆ. ವಾಮನಾವತಾರದ ಕಥೆಯಂತೂ ನಿಮಗೆ ತಿಳಿದೇ ಇದೆ. ಇನ್ನು ಪರೀಕ್ಷಿತನ ಕತೆ. ಯಾವ ಪಾದದಿಂದ ಸುಟ್ಟು ಕರುಕಲಾಗಿ ಸತ್ತು ಹುಟ್ಟಿದ ಮಗು ಪರೀಕ್ಷಿತನ ಜೀವ ಮತ್ತೆ ಬಂದಿತೋ, ಪಾಂಡವರ ಕುರುವಂಶದ ಕುಡಿ ಉಳಿಯಲು ಕಾರಣವಾಯಿತೋ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನಾವು ಸಾಮಾನ್ಯವಾಗಿ ಗಂಡು ಮಕ್ಕಳಿಗೆ ಎಣ್ಣೆ ಸ್ನಾನ ಮಾಡಿಸುವ ಮೊದಲು ಕೈಯಲ್ಲಿ ಎಣ್ಣೆಯ ಬಟ್ಟುಗಳನ್ನಿಟ್ಟು ಅಶ್ವತ್ಥಾಮೋ ಬಲಿರ್ವ್ಯಾಸ ಹನುಮಾಂಶ್ಚ ವಿಭೀಷಣಃ ಕೃಪ ಪರಶುರಾಮಶ್ಚ ಸಪ್ತೈತೆ ಚಿರಜೀವಿನಃ ಎಂದು ಹೇಳಿ ಹರಿಸುತ್ತೇವೆ. ಶ್ಲೋಕದ ಮುಂದಿನ ಭಾಗದಲ್ಲಿ 8ನೇ ಚಿರಂಜೀವಿಯಾದ ಮಾರ್ಕಂಡೇಯನ ಹೆಸರು ಬರುತ್ತದೆ. 8 ಜನ ಚಿರಂಜೀವಿಗಳದ್ದು ಒಂದೊಂದು ಕತೆ. ಇಲ್ಲಿ ವೇದಾಂತ ದೇಶಿಕರು ಹೇಳುವ ಪರೀಕ್ಷಿತನ ಮರುಜೀವನದ ಕತೆಗೂ ಚಿರಂಜೀವಿಗಳಲ್ಲಿ ಒಬ್ಬನಾದ ಅಶ್ವತ್ಥಾಮನ ಕತೆಗೂ ಅವಿನ ಸಂಬಂಧ ಇದೆ. ಇತಿಹಾಸವಾದ ಮಹಾಭಾರತದ ಇಂತಹ ಕತೆಗಳು ಮನುಷ್ಯ ತನ್ನ ಜೀವನದಲ್ಲಿ ಏನು ಮಾಡಲೇಬಾರದು ಎಂಬುದನ್ನು ನಮಗೆ ತಿಳಿಸಿಕೊಡುತ್ತದೆ. ಅಶ್ವತ್ಥಾಮನು ದ್ರೋಣಾಚಾರ್ಯ ಕೃಪಿಯರ ಏಕೈಕ ಪುತ್ರ, ಮಹಾಮೇಧಾವಿ, ವಿದ್ಯಾನಿಪುಣ, ಬ್ರಾಹ್ಮಣನಾದರೂ ಕ್ಷತ್ರಿಯನಂತೆ ಬೆಳೆದ, ಅಸ್ತ್ರಶಸ್ತ್ರಗಳ ಪ್ರಯೋಗದಲ್ಲಿ ನಿಷ್ಣಾತ, ಉಗ್ರ ಸಾಧಕ, ತನ್ನ ಕಠಿಣ ತಪಸ್ಸಿನಿಂದ ಶಿವನನ್ನು ಇತರ ದೇವತೆಗಳನ್ನು ಮೆಚ್ಚಿಸಿದವನು, ಕಡು ಬಡತನದಿಂದ ಶ್ರೀಮಂತಿಗೆಯೇ ಏರಿದವನು. ಇಷ್ಟಿದ್ದರೂ ದುಷ್ಟ ದುರ್ಯೋಧನನ ಸ್ನೇಹದಿಂದಾಗಿ ಅವನ ಬದುಕು ವ್ಯರ್ಥವಾಗಿ ಹೋಗಿದ್ದು ಒಂದು ದುರಂತದ ಕತೆ. ಸೇಡು, ಕೋಪ, ದ್ವೇಷಗಳ ದಳ್ಳುರಿಯಲ್ಲಿ ಸಿಕ್ಕಿ ಇತ್ತ ಸಾಯಲು ಆಗದೆ ಅತ್ತ ಬದುಕಲು ಆಗದೆ ಪರಿತಪಿಸಿದ ಇನ್ನೂ ಪರಿತಪಿಸುತ್ತಾ ಚಿರಂಜೀವಿಯಾದರೂ ಸಾವಿಗಾಗಿ ಅಳುತ್ತಾ ಇರುವ ವ್ಯಕ್ತಿ ಅಶ್ವತ್ಥಾಮ. ನಾರಾಯಣಾಸ್ತ್ರವನ್ನು ಬಳಸಿ ಪಾಂಡವರನ್ನು, ಅವರ ಸೇನೆಯನ್ನು ನಾಶ ಮಾಡಲು ನೋಡಿದ. ಕೃಷ್ಣನಂತಹ ಪ್ರತಿಭಾವಂತ ಆಟಗಾರನ ರಣತಂತ್ರದ ಮುಂದೆ ಅವನ ಆಟ ನಡೆಯಲಿಲ್ಲ. ಕಡೆಗೆ ಪಾಂಡವರನ್ನು ಕೊಲ್ಲಲು ಹೋಗಿ ನಿದ್ರಿಸುತ್ತಿದ್ದ ದೃಷ್ಟದ್ಯುಮ್ನನನ್ನು, ಶಿಖಂಡಿಯನ್ನು, ಕಡೆಗೆ ಪಾಂಡವರ ಮಕ್ಕಳೈವರನ್ನು ಕೊಂದು ಶಿಶುಹತ್ಯಾ ದೋಷಕ್ಕೆ ಗುರಿಯಾದ. ಕಡೆಗೆ ಪಾಂಡವರನ್ನು ಕೊಲ್ಲಲು ಬ್ರಹ್ಮಾಸ್ತ್ರ ಬಿಟ್ಟು ಅರ್ಜುನನಿಂದ ಮರುಬ್ರಹ್ಮಾಸ್ತ್ರ ಪ್ರಯೋಗವಾದಾಗ ಅಶ್ವತ್ಥಾಮನು ತನ್ನ ಬ್ರಹ್ಮಾಸ್ತ್ರವನ್ನು ಹಿಂತೆಗೆದುಕೊಳ್ಳಲಾರದೆ ಅದನ್ನು ಉತ್ತರೆಯ ಗರ್ಭದಲ್ಲಿದ್ದ ಶಿಶುವಿನ ಮೇಲೆ ತಿರುಗಿಸಿದ. ಇನ್ನೂ ಹುಟ್ಟದಿದ್ದ ಮಗು ಪಾಂಡವರ ಕುಡಿ ಸುಟ್ಟು ಕರುಕಲಾಗಿ ಹುಟ್ಟಿತು. ಆ ಮಗುವಿಗೆ, ಅಂದರೆ ಪರೀಕ್ಷಿತನಿಗೆ, ಮರುಜೀವ ಕೊಟ್ಟ ದಿವ್ಯಪಾದಗಳು ಎಂದಿದ್ದಾರೆ ವೇದಾಂತ ದೇಶಿಕರು. ಭಗವಂತ ತನ್ನ ಭಕ್ತರಿಗಾಗಿ, ತನ್ನನ್ನು ನಂಬಿದವರಿಗಾಗಿ ಏನು ಬೇಕಾದರೂ ಮಾಡಬಲ್ಲ. ಶ್ರೀಕೃಷ್ಣ ಪಾಂಡವರಿಗಾಗಿ ದೂತನಾಗಿ ಶಾಂತಿ ಸಂಧಾನಕ್ಕಾಗಿ ಧೃತರಾಷ್ಟ್ರನ ಆಸ್ಥಾನಕ್ಕೆ ಬಂದಾಗ ಅವನನ್ನು ಕಟ್ಟಿಹಾಕಲು ನೋಡಿದ ದುರ್ಯೋಧನನನ್ನು ತನ್ನ ಪಾದಾಂಗುಷ್ಟದಿಂದ ಅವನ ರತ್ನಖಚಿತ ಸುವರ್ಣ ಆಸನದಿಂದ ಕೆಳಗೆ ಉರುಳಿಸಿದ ಪಾದ ಎಂದು ನೆನಪಿಸಿಕೊಂಡಿದ್ದಾರೆ ವೇದಾಂತ ದೇಶಿಕರು. ಇಂತಹ ಪಾದಗಳು ಪ್ರೇಮದಿಂದ ನಿನ್ನನ್ನು ಧರಿಸಿವೆ ಎಂದರೆ ನೀನು ಇನ್ನೆಂತಹ ಮಹಾಮಹಿಮಳು, ನನ್ನನ್ನು ಕಾಪಾಡು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.